ನಮಸ್ಕಾರ ಎಲ್ಲರಿಗೂ. ಇವತ್ತು ಇಡೀ ದೇಶದಾದ್ಯಂತ ಕಾಂತಾರ ಮೂವಿ ರಿಲೀಸ್ ಆಗಿದೆ. ಕಾಂತಾರ ಮೊದಲ ಮೂವಿ ನೋಡಿದವರೆಲ್ಲ ಕಾಂತಾರ ಚಾಪ್ಟರ್ ಒನ್ನಿಗೆ ಇವತ್ತು ಮೊದಲ ದಿನವೇ ತುಂಬ ಜನ, ಅಂದರೆ ನಾವು ಈಗ ಮುಂಬೈಯಲ್ಲೂ ಕೂಡ ಮೊದಲ ದಿನ ಮೊದಲ ಶೋಗೆ ಹೋಗಿ ಬಂದ್ವಿ. ಸೊ ಹೋಗಿ ಬಂದು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕುಂತಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನು ಇನ್ನೂ ಮೋಟಿವೇಟ್ ಮಾಡಬೇಕನ್ನೋ ಉದ್ದೇಶದಿಂದ ಒಂದು ಮೂವಿಯ ಒಂದು ಸಣ್ಣ ತುಣುಕನ್ನು ನಾನು ಫೇಸ್ಬುಕ್ಕಲ್ಲಿ ಹರಿದುಬಿಟ್ಟೆ. ಸೊ ಅಲ್ಲಿಂದ ನನಗೆ ತುಂಬ ಗೆಳೆಯರಿಂದ ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಹಾಕಬೇಡಿ ಮೂವಿಯಿಂದ ಕ್ಲೈಮ್ಯಾಕ್ಸ್ ಸೀನು ಹಾಕಬೇಡಿ, ಯಾಕಂದರೆ ನಿಮ್ಮಿಂದ ಸ್ಪಾಯ್ಲ್ ಆಗುತ್ತೆ ಅಂತ. ನನಗೂ ಕೂಡ ಹೌದು ಅನಿಸ್ತು, ಯಾಕಂದರೆ ಎಷ್ಟು ಕೋಟಿ ಖರ್ಚು ಮಾಡಿ ಮೂವಿ ಮಾಡಿರ್ತೀರಿ, ನಾವು ಹಾಕುವ ಸೋಷಿಯಲ್ ಮೀಡಿಯಾದಿಂದ ಅದು ಆಗಬಾರ್ದು ಅಂತ ನಾನು ಸಡನ್ನಾಗಿ ಡಿಲೀಟ್ ಮಾಡಿದ್ದೇನೆ. ಸೋಷಿಯಲ್ ಮೀಡಿಯಾದಿಂದ ವೀಡಿಯೋ ಡಿಲೀಟ್ ಮಾಡಿದ್ದೇನೆ. ಆದರೆ ನಾ ಜನರಿಗೆ ಹೇಳೋದಿಷ್ಟೇ, ನಮ್ಮಿಂದ ನಮ್ಮವರಿಗೆ ಮುಳುವಾಗಬಾರ್ದು. ಥಿಯೇಟ್ರಲ್ಲಿ ಹೋಗಿ ಮೂವಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಒಂದು ಗಂಟೆ ನೋಡಿದಾಗ ತುಂಬ ಜನರು ತುಂಬ ರೀತಿಯ ರಿವ್ಯೂ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಬೋರ್ ಇದೆ, ತುಂಬ ಕಾಮಿಡಿ ಜಾಸ್ತಿ ಆಗಿದೆ. ಈಗ ನಾವೇನು ಹೇಳೋದಂದರೆ, ಎಲ್ರಿಗೂ ದೇವ್ರ ಮೇಲೆ ಒಂದೇ ಥರ ಭಕ್ತಿ ಇರಲ್ಲ. ಕೆಲವರು ದೇವಸ್ಥಾನಕ್ಕೆ ದಿನ ಹೋಗುವವರು ಇರ್ತಾರೆ, ಕೆಲವರು ವರ್ಷಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗುವವರು ಇರ್ತಾರೆ. ಅಂದರೆ ಅವರಿಗೆ ದೇವ್ರ ಮೇಲೆ ಯಾವ ರೀತಿ ಭಕ್ತಿ ಇದೆ, ಮೂವಿ ಕೂಡ ಅದೇ ರೀತಿ. ಅವ್ರಿಗೆ ಚೆನ್ನಾಗಿಲ್ಲ ಅಂದ ತಕ್ಷಣ ನಿಮ್ಗೆ ಚೆನ್ನಾಗಿಲ್ಲ ಅಂತ ಇರಲ್ಲಲ್ಲ. ನೀವೊಮ್ಮೆ ಹೋಗಿ ನೋಡಿ ಬನ್ನಿ. ಇನ್ನೊಬ್ಬರ ರಿವ್ಯೂ ನೋಡಿ ನೋಡಬೇಕು ಬೇಡೋ ಅಂತ ನಿರ್ಣಯ ತಗೊಳ್ಬೇಡಿ. ಯಾಕಂದರೆ ಮೂವಿ ತುಂಬ ಚೆನ್ನಾಗಿದೆ. ನೀವು ಕಾಂತಾರ ನೋಡಿರ್ಬೋದು, ಕಾಂತಾರಕ್ಕಿಂತ ತುಂಬ ಜಾಸ್ತಿ ಚೆನ್ನಾಗಿದೆ. ಕಾಂತಾರ ಈ ಮೂವಿಯಲ್ಲಿ ಮೊದಲು 20 ನಿಮಿಷ ಒಂದು ತುಂಬ ಸುಂದರವಾದ ಕಥೆಯನ್ನು ಹೇಳುತ್ತೆ ಮೂವಿ. ಆ ಸಮಯದಲ್ಲಿ ನೀವು ಏನು ಮೊಬೈಲಲ್ಲೋ, ಮೆಸೇಜಲ್ಲೋ, ವಾಟ್ಸಪ್ಪಲ್ಲೋ, ಫೇಸ್ಬುಕ್ಕಲ್ಲೋ ಕುಂತು ನೋಡ್ತಾ ಇದ್ದರೆ ನಿಮಗೆ ಮೂವಿ ಬೋರ್ ಆಗುತ್ತೆ. ಯಾಕಂದರೆ ನೀವು ಕಥೆನೇ ಕೇಳಿಲ್ಲ ಅಂದರೆ ನಿಮಗೆ ಮೂವಿ ಬೋರ್ ಆಗುತ್ತೆ. ಯಾಕಂದರೆ ಆ 20 ನಿಮಿಷ ತುಂಬ ಮುಖ್ಯ, ಮೊದಲ 20 ನಿಮಿಷ. ಆಮೇಲೆ ಫೈಟಿಂಗ್ ಆಗ್ತಾ ಇರುತ್ತೆ, ಇಂಟರ್ವಲ್ ತನಕ ನಿಮಗೆ ಫೈಟಿಂಗ್ ಇರುತ್ತೆ. ಆಮೇಲೆ ಸೆಕೆಂಡ್ ಹಾಫ್ ಅಂತೂ ನೀವು ಕಣ್ಣು ಬಿಟ್ಟರೂ ಕಣ್ಣು ಮುಚ್ಚಕ್ಕಾಗಲ್ಲ, ಅಷ್ಟು ನಮ್ಮದು ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಎಲ್ಲರಿಗೂ ಗೊತ್ತಿದೆ. ಅವ್ರ ಆ್ಯಕ್ಟಿಂಗ್ ನೋಡಬೇಕಂದ್ರೆ ಮೈ ಜುಮ್ಮನ್ನತ್ತೆ. ಟ್ಯಾಕಿಸಿಂದ ಹೊರಗೆ ಬಂದವು ಕೂಡ ಆ ಕೈ ಮೈ ಎಲ್ಲ ರೋಮಾಂಚನ ಅಂತ, ಆ ಕೂದಲು ಹಿಂಗೆ ನಿಂತಿರುತ್ತೆ. ಅಂದರೆ ದೈವಭಕ್ತಿ ಇದ್ದವರು, ಧರ್ಮದ ಮೇಲೆ ನಂಬಿಕೆ ಇದ್ದವರು ಈ ರೀತಿ ಮೂವಿನ ನೋಡಲೇಬೇಕು. ಅದು ಥಿಯೇಟ್ರಲ್ಲಿ ಹೋಗಿ ನೋಡೋದ್ರಿಂದ ಆ ಸೌಂಡ್ ಎಫೆಕ್ಟು, ಆ ಪಿಕ್ಚರ್ ಕ್ವಾಲಿಟಿ, ಈಗ ನಾಳೆ ಟಿ ವಿಯಲ್ಲಿ ಬರುತ್ತೋ, ಮೊಬೈಲಲ್ಲಿ, ಈಗ ಟೆಲಿಗ್ರಾಮಲ್ಲಿ ಕೂಡ ತುಂಬ ಜನರಿಗೆ ಟೆಲಿಗ್ರಾಮಲ್ಲಿ ಬಂದಿರುತ್ತೆ ಮೂವಿ. ಅದರಲ್ಲೆಲ್ಲ ನೋಡೋದ್ರಿಂದ ನಿಮ್ಗೆ ಆ ಎಫೆಕ್ಟ್ ಸಿಗಲ್ಲ. ಆ ಮೂವಿಯ ಕ್ವಾಲಿಟಿ, ಆ ಸೌಂಡ್ ಎಫೆಕ್ಟು ನಿಮ್ಗೆ ಆ ಮೂವಿ ಮೊಬೈಲಲ್ಲೂ ಸಿಗಲ್ಲ, ಟಿ ವಿಯಲ್ಲೂ ಸಿಗಲ್ಲ. ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಹಾಗಾಗಿ ನಿಮ್ಗೆಲ್ಲರಲ್ಲೂ ಕೇಳೋದಿಷ್ಟೇ, ಥಿಯೇಟ್ರಿಗೆ ಯಾಕೆ ಹೋಗಬೇಕು ಮತ್ತು ಇನ್ನೊಬ್ಬರ ರಿವ್ಯೂ ನೋಡಿ ನೀವು ಥಿಯೇಟ್ರಿಗೆ ಹೋಗದೇ ಇರಬೇಡಿ. ಯಾಕಂದರೆ ಎಲ್ಲರ ಮನಸ್ಥಿತಿ ಒಂದೇ ಇರಲ್ಲ. ನಮಗೆ 5 ಬೆರಳು ಸಮನಾಗಿರಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಒಬ್ರಿಗೆ ಫೈಟ್ ಇಷ್ಟ ಇಲ್ಲ, ಒಬ್ರಿಗೆ ದೈವಭಕ್ತಿ ಇಷ್ಟ ಇಲ್ಲ, ಒಬ್ರಿಗೆ ಸಾಂಗ್ ಇಷ್ಟ ಇರಲ್ಲ. ಹಾಗೆ ಇನ್ನೊಬ್ಬರ ಮಾತು ಕೇಳಿ ನೀವು ಹೋಗದೇ ಇರಬೇಡಿ. ನೀವು ಹೋಗಿ ನಿಮ್ಮ ಭಾವನೆಯನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ. ನೀವು ಹೋಗಿ ಒಮ್ಮೆ ಮೂವಿಯನ್ನು ನೋಡಿ. ಇದರಿಂದ ನಮ್ಮ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ. ಈಗ ನಮಗಂತೂ ನಮ್ಮ ಊರಿನವರಿಗೆ, ಕಲಾವಿದರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಊರಿನವರೇ. ಸೊ ಅವ್ರಿಗೆ ಸಹಾಯ ಆಗುತ್ತೆ ನಾವು ಒಂದು ಮೂವಿ ನೋಡೋದ್ರಿಂದ. ಯಾಕಂದರೆ ನಾವು ಎಂತೆಂಥ ಮೂವಿ ಎಲ್ಲ ನೋಡ್ತೇವೆ. ಈಗ ಕೆಲವರಿಗೆ ಇಷ್ಟ ಆಗಲ್ಲ, ಹೌದು. ಇದರಲ್ಲಿ ಒಂದು ಬಿಕಿನಿ, ಒಂದು ಡ್ರೆಸ್ ಇಲ್ಲ, ಒಂದು ಸೀನ್ ಕೂಡ ಇಲ್ಲ. ಸೊ ಅಂಥವರಿಗೆ ಇದು ಬೋರ್ ಆಗ್ಬೋದು. ಸೊ ನಮ್ಮ ಊರಿನವರು ಯಾರು, ಎಲ್ಲರೂ ದೈವ ಭಕ್ತದವರೇ. ಹಾಗೆ ನೋಡಿ ಬನ್ನಿ, ತುಂಬ ಚೆನ್ನಾಗಿದೆ. ನಮಸ್ಕಾರ.